ಇನ್ನು ರಾಜ್ಯ ಸರ್ಕಾರ ಗೃಹಜ್ಯೋತಿ ಯೋಜನೆಯಡಿಯಲ್ಲಿ ಪ್ರತಿ ಮನೆಗೂ ಉಚಿತ ವಿದ್ಯುತ್ತನ್ನು ಕೊಡ್ತಾ ಇದೆ. ಆದರೆ ಅದ್ಯಾಕೋ ಈ ಯೋಜನೆ ಈ ಒಂದು ಗ್ರಾಮಕ್ಕೆ ಮಾತ್ರ ಸಿಗ್ತಾ ಇಲ್ಲ. ಕೋಲಾರದ ಈ ಗ್ರಾಮದಲ್ಲಿ ವಿದ್ಯುತ್ ಬೆಳಕಿಲ್ಲ, ಪ್ರತಿನಿತ್ಯ ಜನರು ಕತ್ತಲಲ್ಲೇ ಕಾಲ ಕಳೆಯುವಂತಹ ಸ್ಥಿತಿ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಈ ವಿದ್ಯುತ್ ಸಂಪರ್ಕವನ್ನು ಗ್ರಾಮಕ್ಕೆ ಕಲ್ಪಿಸಲಾಗಿಲ್ಲ ಅಂತಕ್ಕಂಥದ್ದೇ ಶೋಚನೀಯ ಪರಿಸ್ಥಿತಿ. ಹಾಗಾದರೆ ಆ ಗ್ರಾಮ ಯಾವುದು, ಅಲ್ಲಿನ ಪರಿಸ್ಥಿತಿ ಏನು ನೋಡೋಣ ಬನ್ನಿ. ನಿತ್ಯ ಕತ್ತಲಲ್ಲೇ ಕಳೆಯುತ್ತಿದೆ ಈ ಗ್ರಾಮ. ವಿದ್ಯುತ್ ದೀಪವಿಲ್ಲದೆ ಕಂಗಾಲಾದ ಜನ. ಉಪಯೋಗಕ್ಕೆ ಬಾರದ ಗೃಹಜ್ಯೋತಿ ಯೋಜನೆ. ಕ್ಯಾಂಡಲ್ ದೀಪವಿಟ್ಟುಕೊಂಡು ಓದುತ್ತಿರುವ ಶಾಲಾ ಮಕ್ಕಳು. ಸೀಮೆ ಎಣ್ಣೆ ದೀಪ ಹಿಡಿದುಕೊಂಡು ಅಡಿಗೆ ಮಾಡುತ್ತಿರುವ ಮಹಿಳೆಯರು. ವಿದ್ಯುತ್ ಇಲ್ಲದೆ ಪರದಾಡುತ್ತಿರುವ ಗ್ರಾಮಸ್ಥರು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ತಾಲೂಕು ಜನ್ನಘಟ್ಟ ಮಜರ ಓಬೇನಹಳ್ಳಿ ಗ್ರಾಮದಲ್ಲಿ. ಹೌದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಾರಿಗೆ ತಂದ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆಯಿಂದ ರಾಜ್ಯದ ಜನರಿಗೆ ಉಚಿತ ವಿದ್ಯುತ್ ನೀಡುವ ಮೂಲಕ ಮನೆ ಮನೆ ಬೆಳಗುವ ಉದ್ದೇಶ ಸರ್ಕಾರದ್ದಾಗಿತ್ತು. ಆದರೆ ಅದೇ ಯೋಜನೆಯ ಫಲವಾಗಿ ಇಲ್ಲೊಂದು ಗ್ರಾಮಕ್ಕೆ ಕತ್ತಲೆ ಆವರಿಸಿದೆ. ಗೃಹ ಜ್ಯೋತಿ ಯೋಜನೆ ಜಾರಿಗೆ ಮೊದಲು 12 ಗಂಟೆ ಸಿಂಗಲ್ ಫೇಸ್ ವಿದ್ಯುತ್ ಕೊಡ್ತಾ ಇದ್ರು. 8 ಗಂಟೆ 3 ಫೇಸ್ ವಿದ್ಯುತ್ ನೀಡಲಾಗ್ತಾ ಇತ್ತು. ಆದರೆ ಗೃಹ ಜ್ಯೋತಿ ಯೋಜನೆ ಜಾರಿಗೆ ತಂದ ಮೇಲೆ ಓಬೇನಹಳ್ಳಿ ಗ್ರಾಮಕ್ಕೆ ಕೇವಲ 3 ಫೇಸ್ ವಿದ್ಯುತ್ ನೀಡಲಾಗುತ್ತಿದೆ. ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ವಿದ್ಯುತ್ ಪೂರೈಕೆ ಮಾಡಲಾಗ್ತಿದೆ. ಇದರಿಂದ ಗ್ರಾಮದ ಜನರು ಮನೆಯಲ್ಲಿ ಲೈಟಿಂಗ್ಸ್ ಹಾಗೂ ಗೃಹ ಉಪಯೋಗಕ್ಕೆ ವಿದ್ಯುತ್ ಇಲ್ಲದೆ ಪರದಾಡುವ ಸ್ಥಿತಿ ಎದುರಾಗಿದೆ. ಗ್ರಾಮದ ಹೊರಗೆ ತೋಟಗಳಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಿದ್ದು ಸಂಜೆಯಾಯಿತು ಅಂದ್ರೆ ಜೀವ ಭಯದಲ್ಲಿ ಜೀವನ ಸಾಗಿಸುವ ಸ್ಥಿತಿ ಎದುರಾಗಿದೆ. ಕರೆಂಟ್ ನಮ್ಗೆ ಶಾನ ಪ್ರಾಬ್ಲಮ್. ಏನಕ್ಕೂ ಓಡಾಡ್ಬೇಕಂದ್ರೇನು ಹಾವು ಅದು ಇದು ಇದ್ರೂ ಕೂಡ ಏನು ಕಾಣಿಸಲ್ಲ. ಯಾವಾಗೂ ಟಾರ್ಚರ್ ಹಾಕಿಂದೇ ಇರಬೇಕಾ. ಬೆಳಿಗ್ಗೆ ಹೊತ್ತು 9 ಗಂಟೆ ಕೊಟ್ಟರೆ 2 ಗಂಟೆಗೆ ತೆಗ್ದಾಕ್ತಾರೆ. ನೈಟ್ ಉರುವೇ ಕೊಡಲ್ಲ. ನಾವು ಹೆಂಗೆ ಮಕ್ಕಳನ್ನ ಓದಿಸೋದು ಹೆಂಗೆ, ಬರೆಯಿಸೋದು ಹೆಂಗೆ, ಏನು ಮಾಡೋದು ಹೆಂಗೆ? ಎಲ್ಲಿ ಕರೆಂಟೇ ಇಲ್ಲ ಸರ್. ನಮಗೆ ಸುಮಾರು 10 ವರ್ಷದಿಂದ 24 ಅವರ್ಸ್ ಕರೆಂಟ್ ಇಲ್ಲ. ನಮಗೆ ಇದು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ 24 ಅವರ್ಸ್ ಸಿಂಗಲ್ ಕೊಡ್ತಾಯಿದ್ರು. ಮತ್ತು ಅದು ಒಂದು 2-3 ವರ್ಷದಿಂದ ಸಿಂಗಲ್ ಕರೆಂಟು ಇಲ್ಲ. ನೈಟ್ ಟೈಮ್ ಓಡಾಡೋಕ್ಕೂ ಕಷ್ಟ, ಓದೋಕ್ಕೂ ಕಷ್ಟ. ಈ ರೋಡಲ್ಲಿ ಓಡಾಡ್ಬೇಕಾದ್ರೆ ಎಲ್ಲ ಕಾಡು ಪ್ರಾಣಿಗಳು, ಪಕ್ಷಿಗಳು, ಈ ಚಿರತೆಗಳು, ಕರಡಿಗಳು ಎಲ್ಲ ಅಡ್ಡ ಬರ್ತೈತೆ. 24 ಅವರ್ಸ್ ಕರೆಂಟ್ ಬೇಕು ಅಂತ ಲೆಟ್ರ್ ಕೊಟ್ಟು ಅರ್ಜಿ ಕೊಟ್ಟು ಎಲ್ಲ ಮಾಡಿದ್ರೂ ಎಸ್ಟಿಮೇಟ್ ಮಾಡೋಕ್ಕೆ ಒಪ್ತಾ ಇಲ್ಲ. AWSR ಬಂದು ಎಸ್ಟಿಮೇಟ್ ಮಾಡಿಕೊಡ್ರಿ ಅಂದರೆ ಇಲ್ಲ, ಆಗಲ್ಲ, ಖುಷಿ ಹೊಂಡಾಗಲಿದೆ, ನೀವು ಅಲ್ಲೊಂದು ಮನೆ ಇದೆ, ಇಲ್ಲೊಂದು ಮನೆ ಇದೆ, ಹೆಂಗೆ ಕರೆಂಟ್ ಕೊಡೋಕ್ಕಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇನ್ನು ಕಳೆದ 30ರಿಂದ 40 ವರ್ಷಗಳಿಂದ ಜನ್ನಘಟ್ಟ ಗ್ರಾಮಸ್ಥರು ಊರ ಹೊರಗೆ ತಮ್ಮ ತಮ್ಮ ಹೊಲಗಳಲ್ಲಿ ಬಂದು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಜನ್ನಘಟ್ಟ ಮಜರ ಓಬೇನಹಳ್ಳಿ ಗ್ರಾಮ ಮಾಡಿಕೊಂಡಿದ್ದಾರೆ. ಇಲ್ಲಿ ಸುಮಾರು 20 ಮನೆಗಳು ಇವೆ. ಈ ಮೊದಲು ಇಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ಮೋಟಾರ್ ಪಂಪ್ಸೆಟ್ಗಳಿಗೆ ಪ್ರತ್ಯೇಕ ವಿದ್ಯುತ್ ಸರಬರಾಜು ಆಗ್ತಿತ್ತು. ಮನೆಯ ಗೃಹ ಉಪಯೋಗಕ್ಕೆ ಪ್ರತ್ಯೇಕ 24 ಗಂಟೆ ವಿದ್ಯುತ್ ಅಡಿಯಲ್ಲಿ ಸರಬರಾಜು ಆಗ್ತಿತ್ತು. ಆದರೆ ಗೃಹ ಜ್ಯೋತಿ ಯೋಜನೆ ಜಾರಿಗೆ ಬಂದ ನಂತರ ಸಿಂಗಲ್ ಫೇಸ್ ವಿದ್ಯುತ್ ಕಡಿತ ಮಾಡಿದ ಪರಿಣಾಮ ಈ ಗ್ರಾಮದ ಮನೆಗಳಿಗೆ ವಿದ್ಯುತ್ ಇಲ್ಲದೆ ಪರದಾಡುವಂತೆ ಆಗಿದೆ. ಇನ್ನು ಗೃಹೋಪಯೋಗಿ ವಿದ್ಯುತ್ಗೆ ಪ್ರತ್ಯೇಕ ಲೈನ್ ಹಾಕಿ ಕೊಡಬೇಕು. ಅದಕ್ಕೆ ತಗುಲುವ ವೆಚ್ಚವನ್ನ ನಾವೇ ಭರಿಸುತ್ತೇವೆ ಎಂದರೂ ಅಧಿಕಾರಿಗಳು ಮಾಡಿಕೊಡೋಕೆ ಸಿದ್ಧರಿಲ್ಲ ಅಂತ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಈ ಕರೆಂಟ್ ತುಂಬಾ ಪ್ರಾಬ್ಲಮ್ ಇದೆ, ಜನಕ್ಕೆ ತೊಂದರೆ ಆಗ್ತೈತೆ. ನೈಟ್ ಓದೋಕ್ಕಾಗಲ್ಲ. ಅಟ್ಲೀಸ್ಟ್ ಸಿಂಗಲ್ ಆದರೂ ಕೊಡಿ. ಅವ್ರು 24 ಅವರ್ ಕೊಡೋಕ್ಕಾಗಲ್ಲ ಅಂತಂದರು. ಯಾಕೆಂದರೆ ರೈತರು ಇದ್ದಾರೆ, ಕೃಷಿ ಹೊಂಡಗಳೆಲ್ಲ ಓಡಿಸ್ತಾರೆ ಸರ್. ಆಗಲ್ಲ, ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಅಟ್ಲೀಸ್ಟ್ ಸಿಂಗಲ್ ಆದರೂ ಕೊಡಿ. 2 ಫೇಸ್ ಕೊಡ್ತಾರೆ. ಬೋರ್ವೆಲ್ಗಳಿಗೆ ಫೇಸ್ ಕೊಡೋದು ನೈಟು 2 ಗಂಟೆ 3 ಗಂಟೆ ಸಮಯದಲ್ಲಿ ಕೊಡ್ತಾರೆ. ಇಲ್ಲ, ಕೃಷಿ ಹೊಂಡ ಮೋಟ್ರ್ ಓಡಿಸ್ತಾರೆ, ನಾವು ಕೊಡೋಕ್ಕಾಗಲ್ಲ. ಹಂಗೆ ಓಬೇನಹಳ್ಳಿ ಗ್ರಾಮದಲ್ಲಿ 20 ಜನ ಮನೆಗೆ ಕರೆಂಟ್ ಇಲ್ಲ. ಏನಪ್ಪ ಸಮಸ್ಯೆ ಅಂದರೆ, ಈ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂತಲ್ವ 1.5 ವರ್ಷದಿಂದ, ಅದಕ್ಕೆ ಮುಂಚೆ ಸಿಂಗಲ್ ಕರೆಂಟ್ ಕೊಡೋರು 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ. ಆದರೆ ಈಗ ಏನು ಮಾಡಿದ್ದಾರೆ, ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ. ಈಗ ಇಷ್ಟು ಜನ ಮನೆಗಳಿಗೆ ರಾತ್ರಿ 1 ಗಂಟೆಯಿಂದ 2 ಗಂಟೆವರೆಗೂ ಅಷ್ಟೇ ಕರೆಂಟ್ ಇರ್ತದೆ. ಇಲ್ಲ 2 ಗಂಟೆಯಿಂದ 5 ಗಂಟೆವರೆಗೂ ಕರೆಂಟ್ ಇರ್ತದೆ. ಆ ಟೈಮಲ್ಲಿ ಮಕ್ಕಳು ಎದ್ಬಿಟ್ಟು ಓದೋಕ್ಕಾಗುತ್ತಾ? ಇದಕ್ಕೆ ಯಾರು ಬೆಲೆ ಕೊಡ್ತಾರೆ? ನಾವು ಅಪ್ಲಿಕೇಶನ್ ಹಾಕಿ 4 ತಿಂಗಳಾಯ್ತಲ್ಲ, 4 ತಿಂಗಳಿಂದ ಏನು ಮಾಡ್ತಿದ್ದೀರಾ? ಒಟ್ಟಾರೆ ಗೃಹ ಜ್ಯೋತಿ ಯೋಜನೆಯಿಂದ ಉಚಿತವಾಗಿ ನಮಗೆ ವಿದ್ಯುತ್ ಸಿಗುತ್ತದೆ, ದಿನದ 24 ಗಂಟೆಯೂ ವಿದ್ಯುತ್ ನಳನಳಿಸುತ್ತದೆ ಎಂದು ಕನಸು ಕಂಡಿದ್ದ ಗ್ರಾಮಸ್ಥರು ಸದ್ಯ ಹಣ ಕೊಡ್ತೀವಿ ಅಂದ್ರೂ ಇಲ್ಲಿ ವಿದ್ಯುತ್ ಸಿಗದೆ ಕತ್ತಲೆಯಲ್ಲಿ ಕಾಲ ಕಳೆಯುವಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲಿ ಅನ್ನೋದು ಆಗ್ರಹವಾಗಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.